ಹಾಸನಾಂಬ ಜಾತ್ರಾ ಮಹೋತ್ಸವ ಇವತ್ತು ವಿಜೃಂಭಣೆಯಿಂದ ಆರಂಭವಾಗಲಿದೆ. ಶಾಸ್ತ್ರೋಕ್ತವಾಗಿ ದೇವಿ ಗರ್ಭಗುಡಿ ಬಾಗಿಲು ತೆರೆಯಲಿದ್ದು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮ ವಹಿಸಲಾಗಿದ್ದು ಭಕ್ತರ ನೂಕು ನುಗ್ಗಲಿಗೆ ಕಡಿವಾಣ ಹಾಕೋಕ್ಕೂ ಕೂಡ ಎಚ್ಚರಿಕೆ ವಹಿಸಲಾಗಿದೆ. ವರ್ಷಕ್ಕೆ ಒಂದು ಬಾರಿಯಷ್ಟೇ ದರ್ಶನ ಭಾಗ್ಯ ಕರುಣಿಸು ಹಾಸನದ ಹಾಸನಾಂಬೆ ಉತ್ಸವಕ್ಕೆ ಇಂದಿನಿಂದ ಚಾಲನೆ ಸಿಗಲಿದೆ. ಸಂಪ್ರದಾಯದಂತೆ ಅರಸು ವಂಶಸ್ಥರು ಬಾಳೆದಿಂಡು ಕಡಿದ ಬಳಿಕ ಅಮ್ಮನವರ ಗರ್ಭಗುಡಿ ಬಾಗಿಲು ಮಧ್ಯಾಹ್ನ 12:30ಕ್ಕೆ ತೆರೆಯಲಾಗುತ್ತೆ. ನಂತರ ಗರ್ಭಗುಡಿ ಸ್ವಚ್ಛತೆ, ಸುಣ್ಣಾಧರಣೆ ಹಾಗೂ ಆಭರಣಧಾರಣೆ ಕಾರ್ಯ ನಡೆಯಲಿದ್ದು ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತೆ. ಹೀಗಾಗಿ ಮೊದಲ ದಿನ ದೇವಿ ದರ್ಶನಕ್ಕೆ ಅವಕಾಶವಿರೋಲ್ಲ. ಶುಕ್ರವಾರ ಬೆಳಿಗ್ಗೆ 5 ಗಂಟೆಗೆ ಅಧಿಕೃತವಾಗಿ ದೇವಿ ಗರ್ಭಗುಡಿ ಬಾಗಿಲು ತೆರೆಯಲಿದೆ. ಮಧ್ಯಾಹ್ನ 1:30ರಿಂದ 3:30ರವರೆಗಿನ ನೈವೇದ್ಯ ಸಮಯ ಹೊರತುಪಡಿಸಿ ಉಳಿದ ವೇಳೆ ಭಕ್ತರು ತಾಯಿಯ ದರ್ಶನ ಪಡೆಯಬಹುದಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ಕೇವಲ 7 ದಿನಗಳು ಮಾತ್ರ ಅವಕಾಶ ಸಿಗ್ತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ದೇವಿಯ ದರ್ಶನ ಒಳ್ಳೆ ರೀತಿಯಲ್ಲಿ ಆಗಬೇಕು, ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋದು ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ದರ್ಶನಕ್ಕೆ ಬರುವ ಭಕ್ತರಿಗೆ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಸರತಿ ಸಾಲಲ್ಲಿ ಬರುವ ಭಕ್ತರಿಗೆ ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆ ಒದಗಿಸಲು ಆದ್ಯತೆ ವಹಿಸಲಾಗಿದೆ. ಉಳಿದಂತೆ ಪ್ರಸಾದಕ್ಕೂ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶೀಘ್ರ ದರ್ಶನಕ್ಕೆ 300 ರೂಪಾಯಿ ಶುಲ್ಕ, ಪ್ರವೇಶ ದ್ವಾರದಲ್ಲಿ ತೆರಳಿ ನೇರ ದರ್ಶನ ಪಡೆಯುವ ಗಣ್ಯರಿಗೆ 1,000 ಶುಲ್ಕ ನಿಗದಿಪಡಿಸಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. VIP ಗೇಟ್ ಇಂದ ಜನಗಳನ್ನು ಒಳಗಡೆ ಬಿಡುವಂಥದ್ದು ಕೆಲಸ ಏನಿದೆ ವಿ ವಿಲ್ ಟ್ರೈ ಟು ಅವಾಯ್ಡ್ ಮ್ಯಾಕ್ಸಿಮಮ್. ಈ ಒಂದು ನಮ್ಮ ಪ್ರಯತ್ನದಲ್ಲಿ ನಿಮ್ಮೆಲ್ಲರೂ ಸಹಕಾರ, ಪಬ್ಲಿಕ್ ಎಲ್ಲರೂ ಸಹಕಾರ ನಾವು ಕೋರ್ತೇವೆ. ಆಕಾಶವಾಣಿ ಅವರ ಸಹಾಯ ತಗೊಂಡು ಫಸ್ಟ್ ಡೇ ಕ್ರೌಡ್ ಯಾವ ಟೈಮಲ್ಲಿ ಜಾಸ್ತಿ ಇದೆ, ಯಾವ ಟೈಮಲ್ಲಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾವು ಪಬ್ಲಿಕ್ಗೆ ಥ್ರೂ ರೇಡಿಯೋ ಅನೌನ್ಸ್ ಮಾಡಿಸ್ತೇವೆ. ಸೊ ಪೀಪಲ್ ಕ್ಯಾನ್ ಪ್ಲಾನ್ ಔಟ್, ಅಂದರೆ ಕಮ್ಮಿ ಜನ ಇರೋ ಟೈಮಲ್ಲಿ ಅವರೇ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಅನ್ಕೊಳ್ತೀವಿ. ಅಪರಾಧ ಪತ್ತೆಗೆ ಸಿಸಿ ಕ್ಯಾಮೆರಾ, ವೈದ್ಯಕೀಯ ವ್ಯವಸ್ಥೆ ಜೊತೆ 3 ಶಿಫ್ಟ್ಗಳಲ್ಲಿ ಪೊಲೀಸ್ ಕಾವಲಿರಲಿದೆ. ಅಕ್ಟೋಬರ್ 21ರ ಮಧ್ಯಾಹ್ನ ಅಂದ್ರೆ ಬಲಿಪಾಡ್ಯಮಿ ಮಾರನೇ ದಿನ ಹಾಸನಾಂಬೆ ದೇಗುಲದ ಬಾಗಿಲು ಮುಚ್ಚಲಿದೆ. ಅಷ್ಟರೊಳಗೆ ಭಕ್ತರು ದೇವಿ ದರ್ಶನ ಪಡೆಯಬಹುದಾಗಿದೆ. ಕಿರಣ್, TV9 ಹಾಸನ.